ಹಾಯ್ ವೆರಿ ಗುಡ್ ಈವ್ನಿಂಗ್. ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಕಮ್ ಲೆಟ್ಸ್ ಗೋ ಥ್ರೂ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮನೇಲೂ ಸ್ಪೆಷಲ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್. ಸೊ ಮೊದಲಿಗೆ ನಾನೆಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಐಟಮ್ಸು, ಕರ್ಡು, ಬಿರಿಯಾನಿ ಮಸಾಲೆ ಮತ್ತು ಚಿಕನ್ ಕ್ಲೀನ್ ಮಾಡ್ಕೊಂಡಿದ್ದೆ. ಇಷ್ಟೇ ಸಾಕು ಬಿರಿಯಾನಿ ಮಾಡಲಿಕ್ಕೆ. ಸೊ ಕುಕ್ಕರ್ಗೆ ಎಣ್ಣೆ ಹಾಕಿ ಮಸಾಲೆ ಎಲ್ಲ ಹಾಕಿ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನೂ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಲ್ಟ್ ರುಚಿಗೆ ತಕ್ಕಷ್ಟು. ಸೊ ನಾನು ಇಬ್ಬರಿಗೆ ಅಂತ ಮಾಡ್ಕೊಂಡಿದ್ದೆ, ನಮ್ಮ ಅಮ್ಮಂಗೆ ನನಗೆ. ಸೊ ಹಾಗಾಗಿ ಅದಾದಮೇಲೆ ನಾನು ಹಾಕೋದನ್ನ ತೋರಿಸ್ಲಿಲ್ಲ, ಬಟ್ ಟೊಮೆಟೊ ಹಾಕ್ಕೊಂಡಿದ್ದೆ. ಟೊಮೆಟೊ ಆದಮೇಲೆ ಅರಿಶಿನ ಮತ್ತು ಬಿರಿಯಾನಿ ಮಸಾಲೆ ಮತ್ತು ಖಾರ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್. ಇದಾದಮೇಲೆ ಕರ್ಡ್ ಹಾಕಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದೆಲ್ಲ ಚೆನ್ನಾಗಿ ಬಾಯ್ಲ್ ಬರಬೇಕು. ಅದಾದಮೇಲೆ ನಾವು ಚಿಕನ್ನ ಹಾಕಬೇಕು. ಸೊ ಚಿಕನ್ ಹಾಕಿದ ನಂತರ ಆ ಮಸಾಲೆಗೂ ಮತ್ತು ಚಿಕನ್ ಎರಡನ್ನೂ ಚೆನ್ನಾಗಿ ಕಲಿಸ್ಬೇಕು. ಸೊ ಎರಡು ಹೊಂದ್ಕೋಬೇಕು. ಅಲ್ಲಿವರೆಗೂ ಕಲಸಿ ಒಂದು ಸ್ವಲ್ಪ 5 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಯೂಶ್ವಲಿ ಬಾಸ್ಮತಿ ರೈಸ್ ಆದರೆ ನಾನು ಸೋಕ್ ಮಾಡ್ತೀನಿ, ನಾರ್ಮಲ್ ರೈಸ್ನ ನಾನು ಸೋಕ್ ಮಾಡಲ್ಲ, ಜಸ್ಟ್ ತೊಳೆದಿಟ್ಕೊಂಡಿದ್ದೆ. ಅದಾದಮೇಲೆ ಆ ಮಸಾಲೆ ಜೊತೆಗೆ ಚಿಕನ್ ಜೊತೆಗೆ ರೈಸ್ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಅದಾದಮೇಲೆ ಎಷ್ಟು ಅಕ್ಕಿ ಹಾಕಿರ್ತೀರೋ ಅದರ ಅಳತೆಯಲ್ಲಿ ನೀರು ಹಾಕಬೇಕು. ನೀರು ಹಾಕಿದ ನಂತರ ಕುಕ್ಕರ್ ಮುಚ್ಚಿ. ಸೊ ಯೂಶ್ವಲಿ 2 ವಿಸಿಲ್ಸ್ ಇಸ್ ಇನಫ್, ಬಟ್ ನಾನು 3 ವಿಸಿಲ್ ಮಾಡ್ಕೊಂಡಿದ್ದೆ. ಟ್ರಸ್ಟ್ ಮೀ, ಇಟ್ ವಾಸ್ ರಿಯಲಿ ವರ್ತ್ ಇಟ್. ಸಖತ್ತಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಇದು ನನ್ನ ಸ್ಟೈಲ್ ಬಿರಿಯಾನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಎಂಜಾಯ್. ಬಾಯ್.